ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. RRB ಟೆಕ್ನಿಷಿಯನ್ ರೆಕ್ರೂಟ್ಮೆಂಟ್ ಶುರುವಾಗಿದೆ. ಸೊ ಇದಕ್ಕೆ ಯಾರು ಅಪ್ಲೈ ಮಾಡಬೇಕು ಅಂತ ಇದ್ರೆ ಅಥವಾ ಆಲ್ರೆಡಿ ಅಪ್ಲೈ ಮಾಡ್ತಿದ್ರೆ ಈ ವಿಡಿಯೋ ನಿಮಗಾಗಿ. ಸೊ ಈ ವಿಡಿಯೋದಲ್ಲಿ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ, ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ, ಇದರ ಸಿಲೆಬಸ್ ಏನು ಮತ್ತು ಈ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಿ ಇದನ್ನ ಕ್ರ್ಯಾಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಜಾಬ್ ರಿಲೇಟೆಡ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇರ್ತೀನಿ. ಈ ರೆಕ್ರೂಟ್ಮೆಂಟ್ದು ಓವರ್ ವ್ಯೂ ನೋಡೋದಾದರೆ, ರೆಕ್ರೂಟ್ಮೆಂಟ್ ಮಾಡ್ತಿರೋದು ಬಂದು ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್, ಮಿನಿಸ್ಟ್ರಿ ಆಫ್ ರೈಲ್ವೇಸ್. ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದೆ ಅಂದರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್, ಟೆಕ್ನಿಷಿಯನ್ ಗ್ರೇಡ್ 3. ಇನ್ನು ಎಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋದಾದರೆ 6557 ಪೋಸ್ಟ್ಗಳು ಖಾಲಿ ಇದೆ. 323 ಗ್ರೇಡ್ 1 ಸಿಗ್ನಲ್ ಪೋಸ್ಟ್ಗಳು, ಇನ್ನು 6234 ಗ್ರೇಡ್ 3 ಪೋಸ್ಟ್ಗಳು ಇದೆ. ಅಪ್ಲಿಕೇಶನ್ ಬಂದು 30 ಜೂನ್ 2026 ಹಿಡಿದು 29 ಜುಲೈ 2026 ಇದೆ. ಇನ್ನು ಎಲಿಜಿಬಿಲಿಟಿ ನೋಡೋದಾದರೆ, ಎಲಿಜಿಬಿಲಿಟಿ ಅಂತ ಬಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಏಜ್ ಅಂತ ಬರುತ್ತೆ. ಫಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅನ್ನು ನೋಡೋದಾದರೆ, ನೀವೇನಾದರೂ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಪೋಸ್ಟ್ಗಳಿಗೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ ನಿಮ್ಮ ಹತ್ರ ಫಿಸಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಇನ್ಸ್ಟ್ರುಮೆಂಟೇಷನಲ್ಲಿ ಯಾವುದಾದ್ರು ಒಂದು ಬ್ಯಾಚುಲರ್ ಡಿಗ್ರಿ ಇರಬೇಕು, ಅಥವಾ BSc ಡಿಗ್ರಿ ಇರಬೇಕು ಇದರಲ್ಲಿ ಯಾವುದ್ರಲ್ಲಾರು, ಅಥವಾ 3 ವರ್ಷ ಡಿಪ್ಲೊಮೊ ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಇನ್ಸ್ಟ್ರುಮೆಂಟೇಷನಲ್ಲಿ ಇರಬೇಕು, ಅಥವಾ ಇಂಜಿನಿಯರಿಂಗ್ ಡಿಗ್ರಿ ಇರಬೇಕು. ಇದರಲ್ಲಿ ಯಾವುದಾದ್ರು ಇದ್ರೂ ಕೂಡ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಇನ್ನು ನೀವೇನಾದರೂ ಟೆಕ್ನಿಷಿಯನ್ ಗ್ರೇಡ್ 3 ಪೋಸ್ಟ್ಗಳಿಗೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ 10th ಮಾಡಿರಬೇಕು, ಜೊತೆಗೆ ITI ಸರ್ಟಿಫಿಕೇಟ್ಗಳನ್ನ ಈ ಟ್ರೇಡ್ಗಳಲ್ಲಿ ಮಾಡಿರಬೇಕು. ಗ್ರೇಡ್ 3 ಟ್ರೇಡ್ಸ್ ಯಾವ್ದು ಕವರ್ ಆಗುತ್ತೆ ಅಂದರೆ ಎಲೆಕ್ಟ್ರಿಷಿಯನ್, ವೈರ್ಮ್ಯಾನ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕ್, ಪವರ್ ಎಲೆಕ್ಟ್ರಾನಿಕ್ಸ್, ಈ ಥರ ತುಂಬ ಇದೆ. ಇವನ್ನೆಲ್ಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಏಜ್ ಲಿಮಿಟ್ನ ನೋಡೋದಾದರೆ 1/7/2026 ನೋಡಿದಾಗ ನೀವೇನಾದರೂ ಗ್ರೇಡ್ 1 ಸಿಗ್ನಲ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ ಜನರಲ್ ಆಗಿದ್ದರೆ 18ರಿಂದ 33, OBC ಆಗಿದ್ದರೆ 18ರಿಂದ 36, SC ST ಆಗಿದ್ದರೆ 18ರಿಂದ 38 ಏಜ್ ಲಿಮಿಟ್ ಇದೆ. ಇನ್ನು ಗ್ರೇಡ್ 3ಗೆ 18ರಿಂದ 30, 18ರಿಂದ 33, 18ರಿಂದ 35. ಇನ್ನು ಡೇಟ್ ಆಫ್ ಬರ್ತ್ ನೋಡೋದಾದರೆ ಏನಾದ್ರು 18ರಿಂದ 33 ಈ ಕ್ಯಾಟಗರಿಯಲ್ಲಿ ಬಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ನೀವು ಜನರಲ್ ಆಗಿದ್ದರೆ 2/7/1993 ಹಿಡಿದು 1/7/2008 ಮಧ್ಯೆ ಇರಬೇಕು. ಇನ್ನು OBC ಆಗಿದ್ದರೆ 90ರಿಂದ ಹಿಡಿದು 2008, ಇನ್ನು ಇದು 1988 ಹಿಡಿದು 2008. ಅದೇ ಥರ 18ರಿಂದ 30ಕ್ಕೂ ನೀವು ಇಲ್ಲಿ ನೋಡ್ಕೋಬೋದು, ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಅದೇ ರೀತಿ PWD ಮತ್ತು ಎಕ್ಸ್ ಸರ್ವಿಸ್ ಮೆನ್ಗೆಲ್ಲ ಇನ್ನೂ ಜಾಸ್ತಿ ಇರುತ್ತೆ. ಅದಕ್ಕೆ ನೀವು ಅಫಿಷಿಯಲ್ ನೋಟಿಫಿಕೇಷನ್ ಲಿಂಕ್ನ ಕೊಟ್ಟಿರ್ತೀನಿ, ಅಲ್ಲಿ ನೋಡ್ಕೋಬೋದು. ಇನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ನ ನೋಡೋದಾದರೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ A3, B1, B2, C1 ಈ ಥರ ಇದೆ. ನೀವು ಇದರಲ್ಲಿ ಎಲ್ಲದರಲ್ಲೂ ಫಿಟ್ ಆಗಿರಬೇಕು. A3 ನೋಡೋದಾದರೆ ಡಿಸ್ಟೆನ್ಸ್ ವಿಷನ್ 6/9, 6/9 ವಿತೌಟ್ ಗ್ಲಾಸಸ್, ವಿತ್ ಗ್ಲಾಸಸ್ ಈ ಥರ ಎಲ್ಲ ಇರುತ್ತೆ. ಇದನ್ನೆಲ್ಲ ಸೆಕೆಂಡ್ ರೌಂಡಲ್ಲಿ ಅಂದರೆ ಲೈಕ್ ಮೆಡಿಕಲ್ ವೆರಿಫಿಕೇಷನಲ್ಲಿ ಟೆಸ್ಟ್ನ ಮಾಡ್ತಾರೆ. ಇನ್ನು ಯಾವ ಪೋಸ್ಟ್ಗೆ ಯಾವ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಟೆಕ್ನಿಷಿಯನ್ ಗ್ರೇಡ್ 3ಗೆ A3, ಇನ್ನು ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್, ಟೆಕ್ನಿಷಿಯನ್ ಗ್ರೇಡ್ 3 ಅದರಲ್ಲಿ ಲೈಕ್ ಬ್ಲ್ಯಾಕ್ ಸ್ಮಿತ್ ಬ್ರಿಡ್ಜ್ ಈ ಥರ ಎಲ್ಲ ಇರುತ್ತೆ, ಅದಕ್ಕೆ B1. ಇನ್ನು ಕ್ರೇನ್ ಡ್ರೈವರ್ಗೆ B2. ಇನ್ನು ಇವೆಲ್ಲ ಇದೆಯಲ್ಲ ಇದಕ್ಕೆ C1. ಅದೇನೇನು ಅಂತ ಇಲ್ಲಿ ಪಾಸ್ ಮಾಡ್ಕೊಂಡು ನೋಡ್ಕೋಬೋದು. ಇನ್ನು ಸೆಲೆಕ್ಷನ್ ಪ್ರಾಸೆಸ್ನ ನೋಡೋದಾದರೆ 3 ಸ್ಟೇಜಸ್ ಬರುತ್ತೆ: ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್. ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ನೋಡೋದಾದರೆ ಗ್ರೇಡ್ 1 ಮತ್ತು ಗ್ರೇಡ್ 3ಗೆ ಬೇರೆ ಇದರಲ್ಲಿ MCQ ಎಕ್ಸಾಮ್ ಇರುತ್ತೆ, 100 ಕ್ವಶನ್ಸ್ದು. ಅದು ಸಿಲೆಬಸ್ ಎಕ್ಸಾಮ್ ಪ್ಯಾಟರ್ನೆಲ್ಲ ಹೇಳ್ತೀನಿ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ 1:1 ರೇಷಿಯೋದಲ್ಲಿ. ಅದಾದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ತಗೊತಾರೆ. ಇನ್ನು ಎಕ್ಸ್ಟ್ರಾ ಇನ್ಫೋ ನೋಡೋದಾದರೆ ಲೈಕ್ ಇಲ್ಲಿ RRB LB ಥರ ಏನು CVAT ಅಂದರೆ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಎಲ್ಲ ಇರೋಲ್ಲ. ಇನ್ನು ಟೈಪಿಂಗ್ ಟೆಸ್ಟು ಇದು ಎಲ್ಲ ಇರೋಲ್ಲ. ಜಸ್ಟ್ ಈ MCQ ಬೇಸ್ಡ್ ಟೆಸ್ಟ್ ಮತ್ತು ಮೆಡಿಕಲ್ ವೆರಿಫಿಕೇಷನ್ನ ಮಾಡ್ತಾರೆ. ಇನ್ನು ನೀವು CBTಯಿಂದ ಲೆವೆಲ್ 2ಗೆ ಬರಬೇಕು ಅಂದರೆ ಜನರಲ್ ಆಗಿದ್ದರೆ 40% ಮೇಲೆ ಮಾರ್ಕ್ಸ್ ತಗೊಂಡಿರಬೇಕು, OBC ಆಗಿದ್ದರೆ 30% ಮೇಲೆ, SC ಆಗಿದ್ದರೆ 30% ಮೇಲೆ, ST ಆಗಿದ್ದರೆ 25% ಮೇಲೆ. ಇನ್ನು PWD ಆ ಥರ ಎಲ್ಲ ಆಗಿದ್ರೆ 2 ಮಾರ್ಕ್ಸ್ ಜಾಸ್ತಿ ಇದನ್ನೆಲ್ಲ ಕೊಡ್ತಾರೆ. ಇನ್ನು ಎಕ್ಸಾಮ್ ಪ್ಯಾಟ್ರನ್ನ ನೋಡೋದಾದರೆ ಟೆಕ್ನಿಷಿಯನ್ ಗ್ರೇಡ್ 1ಗೆ ಜನರಲ್ ಅವೇರ್ನೆಸ್
10 ಕ್ವಶನ್ 10 ಮಾರ್ಕ್ಸ್ಗೆ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 15 ಮಾರ್ಕ್ಸ್ಗೆ, ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ 20, ಮ್ಯಾಥಮೆಟಿಕ್ಸ್ 20, ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 35. ಸೊ ಟೋಟಲ್ 100 ಕ್ವಶನ್ 100 ಮಾರ್ಕ್ಸ್ಗಿರುತ್ತೆ. ಇದು 90 ನಿಮಿಷದ ಎಕ್ಸಾಮ್ ಆಗಿರುತ್ತೆ. MCQ ಬೇಸ್ಡ್ ಆಗಿರುತ್ತೆ. 1/3 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಅಂದರೆ ಒಂದು ಕರೆಕ್ಟ್ ಆದರೆ 1 ಮಾರ್ಕ್ಸ್, ಒಂದು ತಪ್ಪಾದರೆ 0.33ನ ಕಳೀತಾರೆ. ಇದರ ಇನ್ನು ಗ್ರೇಡ್ 3 ಎಕ್ಸಾಮ್ ಪ್ಯಾಟ್ರನ್ನ ನೋಡಿದ್ರೆ ಮ್ಯಾಥಮೆಟಿಕ್ಸ್ 25, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 25 ಕ್ವಶನ್, ಜನರಲ್ ಸೈನ್ಸ್ 40, ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೈರ್ಸ್ 10 ಕ್ವಶನ್, ಟೋಟಲ್ 100 ಕ್ವಶನ್ 100 ಮಾರ್ಕ್ಸ್ಗೆ. ಇದಕ್ಕೂ ಕೂಡ 1.5 ಗಂಟೆ ಎಕ್ಸಾಮ್ ಆಗಿರುತ್ತೆ. MCQ ಲೆವೆಲ್ ಇರುತ್ತೆ. ಇನ್ನು ಇದಕ್ಕೂ ಕೂಡ ನೆಗೆಟಿವ್ ಮಾರ್ಕ್ಸ್ 1/3 ಎಲ್ಲ ಇರುತ್ತೆ. ಇನ್ನು ಈ ಎಕ್ಸಾಮ್ ಲ್ಯಾಂಗ್ವೇಜ್ಗಳನ್ನ ನೋಡೋದಾದರೆ 15 ಲ್ಯಾಂಗ್ವೇಜ್ಗಳು ಇರುತ್ತೆ. ಇಂಗ್ಲೀಷ್, ಹಿಂದಿ, ಇನ್ನು ಕರ್ನಾಟಕದಲ್ಲಿ ಕನ್ನಡ, ಈ ಥರ ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ ನೀವು ಬರೀಬೋದು. ಇನ್ನು ಟೆಕ್ನಿಷಿಯನ್ ಗ್ರೇಡ್ 1 ಸಿಲೆಬಸ್ನ ನೋಡೋದಾದರೆ ಜನರಲ್ ಅವೇರ್ನೆಸ್ಗೆ ಇದೆಲ್ಲ ಕವರ್ ಆಗುತ್ತೆ. ಕರೆಂಟ್ ಅಫೈರ್ಸ್, ಇಂಡಿಯನ್ ಜಿಯೋಗ್ರಫಿ, ಇಂಡಿಯನ್ ಕಲ್ಚರ್ ಆ್ಯಂಡ್ ಹಿಸ್ಟ್ರಿ, ಈ ಥರ ಎಲ್ಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಲ್ಲಿ ಇದೆಲ್ಲ ಕವರ್ ಆಗುತ್ತೆ. ಅನಾಲಜೀಸ್, ಆಲ್ಫಾಬೆಟಿಕಲ್ ಆ್ಯಂಡ್ ನ್ಯೂಮರಿಕಲ್, ನಂಬರ್ ಸೀರೀಸ್. ಇನ್ನು ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ಸಲ್ಲಿ ಕಂಪ್ಯೂಟರ್ ಆರ್ಕಿಟೆಕ್ಚರ್, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಇದೆಲ್ಲ ಕವರ್ ಆಗುತ್ತೆ. ಇನ್ನು ಮ್ಯಾಥಮೆಟಿಕ್ಸಲ್ಲಿ ನಂಬರ್ ಸಿಸ್ಟಮ್, ರ್ಯಾಷನಲ್ ಆ್ಯಂಡ್ ಇರ್ಯಾಷನಲ್ ನಂಬರ್ಸ್ ಇದೆಲ್ಲ ಕವರ್ ಆಗುತ್ತೆ. ಇನ್ನು ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ ಫಿಸಿಕ್ಸ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೆಜರ್ಮೆಂಟ್ ಇದೆಲ್ಲ ಕವರ್ ಆಗುತ್ತೆ. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3ಗೆ ನೋಡೋದಾದರೆ ಮ್ಯಾಥಮೆಟಿಕ್ಸಲ್ಲಿ ನಂಬರ್ ಸಿಸ್ಟಮ್, ಬಾಡ್ ಮಾಸ್ ಇದೆಲ್ಲ ಕವರ್ ಆಗುತ್ತೆ. ಇನ್ನು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಲ್ಲಿ ಇದೆಲ್ಲ ಕವರ್ ಆಗುತ್ತೆ. ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಎಲ್ಲ ಹೇಳ್ತಾ ಹೋದರೆ ಲೈಕ್ ಇನ್ಫಾರ್ಮೇಷನ್ ತುಂಬ ದೊಡ್ಡದಾಗುತ್ತೆ, ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ಪಾಸ್ ಮಾಡಿಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ, ನಿಮಗೂ ಕನ್ಫ್ಯೂಷನ್ ಇರಲ್ಲ. ಜಸ್ಟ್ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಆಮೇಲೆ ಇದಕ್ಕೆ ಪ್ರಿಪೇರ್ ಆಗಿ. ಇನ್ನು ಜನರಲ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಲೈಫ್ ಸೈನ್ಸ್ ಇದೆಲ್ಲ ಇರುತ್ತೆ. ಇದು 10th ಲೆವೆಲಲ್ಲಿ ಆಗಿರುತ್ತೆ. ಇನ್ನು ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೈರ್ಸಲ್ಲಿ ಕರೆಂಟ್ ಡೆವಲಪ್ಮೆಂಟ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆಲ್ಲ ಕವರ್ ಆಗುತ್ತೆ. ಇನ್ನು ಇದಕ್ಕೆ ಸ್ಯಾಲ್ರಿ ನೋಡೋದಾದರೆ ಟೆಕ್ನಿಷಿಯನ್ ಗ್ರೇಡ್ 1ಗೆ 29,200 ರೂಪಾಯಿ. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3ಗೆ ಲೆವೆಲ್ 2 ಪೇ ಲೆವೆಲ್ 2 ಆಗಿರುತ್ತೆ, 19,900 ರೂಪಾಯಿ ಸಿಗುತ್ತೆ. ಇನ್ನು ಅಡಿಷ್ನಲಿ ಲೈಕ್ TA, DA, HRA ಇದೆಲ್ಲ ಸಿಗುತ್ತೆ. ಸೊ ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಈ ಪಾರ್ಟ್ಗೋಸ್ಕರನೇ ಎಲ್ಲರೂ ನೋಡ್ತಿರ್ತೀರ ಮೇಯ್ನಾಗಿ. ಸೊ ರೆಕಮೆಂಡೆಡ್ ಬುಕ್ಸ್ ಆ್ಯಂಡ್ ಸ್ಟಡಿ ರಿಸೋರ್ಸಸ್. ನೀವೇನಾದರೂ ಗ್ರೇಡ್ 1ಗೆ ಪ್ರಿಪೇರ್ ಆಗಬೇಕು ಅಂದರೆ ಜನರಲ್ ಅವೇರ್ನೆಸ್ಗೆ ರೆಕಮೆಂಡೆಡ್ ಬುಕ್ ಲೂಸೆಂಟ್ಸ್ ಜನರಲ್ ನಾಲೆಡ್ಜ್. ಇನ್ನು ವಿಡಿಯೋ ಮತ್ತು ಆನ್ಲೈನ್ ರಿಸೋರ್ಸಸ್ ಅಂದರೆ ಯೂಟ್ಯೂಬ್ದೆಲ್ಲ ನೋಡೋದಾದರೆ ಅನ್ಅಕಾಡೆಮಿ ರೈಲ್ವೆ GA ಕ್ಲಾಸಸ್ ಮತ್ತು ಎಕ್ಸಾಂಪುರ್ ರೈಲ್ವೆ ಟೆಕ್ನಿಷಿಯನ್ GA ಕ್ಲಾಸಸ್ನ ನೀವು ನೋಡ್ಬೋದು. ಇನ್ನು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಿಗೆ ಎ ಮಾಡರ್ನ್ ಅಪ್ರೋಚ್ ಟು ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ರೀಸನಿಂಗ್ RS ಅಗರ್ವಾಲ್ ಈ ಬುಕ್ನ ನೋಡ್ಬೋದು. ಇನ್ನು ವಿಡಿಯೋ ಅಡ್ಡಾ 247 ರೀಸನಿಂಗ್ ಯೂಟ್ಯೂಬ್ ಕ್ಲಾಸಸ್ಸು ಮತ್ತು ಎಕ್ಸಾಂಪುರ್ ರೀಸನಿಂಗ್ ಕ್ಲಾಸಸ್ನ ನೋಡ್ಬೋದು. ಇನ್ನು ಮ್ಯಾಥಮೆಟಿಕ್ಸ್ಗೆ ನೋಡೋದಾದರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬೈ RS ಅಗರ್ವಾಲ್ ಮತ್ತು ಫಾಸ್ಟ್ ಟ್ರ್ಯಾಕ್ ಆಬ್ಜೆಕ್ಟಿವ್ ಅರ್ಥಮೆಟಿಕ್ ರಾಜೇಶ್ ವರ್ಮಾ ಅರಿಯಂತ್ ಇದನ್ನ ನೀವು ರೆಫರ್ ಮಾಡ್ಬೋದು. ಇನ್ನು ಆನ್ಲೈನ್ ಕ್ಲಾಸಸ್ ನೋಡಿದ್ರೆ ಅಡ್ಡಾ 247 ಮ್ಯಾಥ್ಸ್ ಯೂಟ್ಯೂಬ್ ಕ್ಲಾಸಸ್, ಅನ್ಅಕಾಡೆಮಿ ರೈಲ್ವೆ ಮ್ಯಾಥ್ಸ್ ಕ್ಲಾಸಸ್ನ ನೋಡ್ಬೋದು. ಇನ್ನು ಬೇಸಿಕ್ಸ್ ಆಫ್ ಕಂಪ್ಯೂಟರ್ಗೆ ಆಬ್ಜೆಕ್ಟಿವ್ ಕಂಪ್ಯೂಟರ್ ಅವೇರ್ನೆಸ್ ಅರಿಯಂತ್ ಈ ಬುಕ್ನ ಓದ್ಬೋದು. ಇನ್ನು NPTEL ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಮತ್ತು ಗೇಟ್ ಇದನ್ನೆಲ್ಲ ನೀವು ಆನ್ಲೈನ್ ರಿಸೋರ್ಸ್ನ ಯೂಸ್ ಮಾಡ್ಕೋಬೋದು. ಇನ್ನು ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, IT, ಇನ್ಸ್ಟ್ರುಮೆಂಟೇಷನ್ ಇದೆಲ್ಲ ನೋಡೋದಾದರೆ ಮೇಡ್ ಈಸಿ ಹ್ಯಾಂಡ್ ಬುಕ್ ಸೀರೀಸ್ ಇರುತ್ತೆ. ಆಬ್ಜೆಕ್ಟಿವ್ ಎಲೆಕ್ಟ್ರಿಕಲ್ ಟೆಕ್ನಾಲಜಿ, VK ಮೆಹ್ತಾ ಆ್ಯಂಡ್ ರೋಹಿತ್ ಮೆಹ್ತಾ ಮತ್ತು NCERT ಬುಕ್ಗಳು ಲೈಕ್ ಕ್ಲಾಸ್ 11th 12th ಬುಕ್ಗಳನ್ನ ಓದಿದರೆ ಸಾಕು, ಇದನ್ನೆಲ್ಲ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಇನ್ನು ವಿಡಿಯೋ ರಿಸೋರ್ಸಸ್ ಎಲ್ಲ ನೋಡೋದಾದರೆ ಬೇಸಿಕ್ ಎಲೆಕ್ಟ್ರಿಕಲ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಫಾರ್ ಅನಲಾಗ್ ಸಿಗ್ನಲ್ ಪ್ರೊಸೆಸಿಂಗ್ ಇದೆಲ್ಲ ಇದೆ, ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ ನೋಡೋದಾದರೆ ಆಬ್ಜೆಕ್ಟಿವ್ ಎಲೆಕ್ಟ್ರಿಕಲ್ ಟೆಕ್ನಾಲಜಿ, VK ಮೆಹ್ತಾ ಆ್ಯಂಡ್ ರೋಹಿತ್ ಮೆಹ್ತಾ, ಅದ್ರ ಜೊತೆಗೆ NCERT ಫಿಸಿಕ್ಸ್ ಕ್ಲಾಸ್ ಬುಕ್ಗಳನ್ನ ಓದ್ಕೋಬೋದು. ಇನ್ನು ಇದನ್ನ ನಾನು ಸುಮ್ಮನೆ ನಾನೇನೋ ಹಂಗೆ ಹೇಳ್ತಿಲ್ಲ, ನಾನು ತುಂಬ ವೆಬ್ಸೈಟ್ಗಳನ್ನ ರೆಫರೆನ್ಸ್ ತೊಗೊಂಡು ಅದ್ರಲ್ಲಿ ನೋಡಿ ಯಾವುದು ಬುಕ್ಗಳು ಕಾಮನ್ ಇದೆ ಅದನ್ನ ಲೀಸ್ಟ್ ಔಟ್ ಮಾಡಿ ನಿಮಗೆ ಹೇಳ್ತಾ ಇರೋದು. ಅಡ್ಡಾ 247, ಅನ್ಅಕಾಡೆಮಿ ರೈಲ್ವೇಸ್, ಎಕ್ಸಾಂಪುರ್, ವೈಫೈ ಸ್ಟಡಿ ಈ ಥರ ತುಂಬ ವೆಬ್ಸೈಟ್ಗಳನ್ನೆಲ್ಲ ನೋಡಿಬಿಟ್ಟು ಈ ಲಿಸ್ಟ್ನ ಮಾಡಿರೋದು. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3ಗೆ ಬುಕ್ಸ್ ಮತ್ತು ಸ್ಟಡಿ ರಿಸೋರ್ಸ್ ನೋಡೋದಾದರೆ ಮ್ಯಾಥಮೆಟಿಕ್ಸ್ಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ RS ಅಗರ್ವಾಲ್ ಮತ್ತು ಫಾಸ್ಟ್ ಟ್ರ್ಯಾಕ್ ಆಬ್ಜೆಕ್ಟಿವ್ ಅರ್ಥಮೆಟಿಕ್ಸ್ ರಾಜೇಶ್ ವರ್ಮಾ ಇದನ್ನ ಯೂಸ್ ಮಾಡ್ಬೋದು. ಇನ್ನು ಇದಕ್ಕೂ ಕೂಡ ಅಡ್ಡಾ 247 ರೈಲ್ವೆ ಮ್ಯಾಥ್ಸ್ ಕ್ಲಾಸ್ ಇದನ್ನೆಲ್ಲ ನೀವು ರೆಫರ್ನ ಮಾಡ್ಬೋದು. ಇನ್ನು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಿಗೆ ಮಾಡರ್ನ್ ಅಪ್ರೋಚ್ ಟು ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ರೀಸನಿಂಗ್ RS ಅಗರ್ವಾಲ್
ಇನ್ನು ಅಡ್ಡಾ 247 ರೀಸನಿಂಗ್ ಯೂಟ್ಯೂಬ್ ಕ್ಲಾಸಸ್ಸು ಮತ್ತು ಎಕ್ಸಾಂಪುರ್ದು ರೀಸನಿಂಗ್ ಕ್ಲಾಸಸ್ನ ನೀವು ನೋಡ್ಬೋದು. ಇನ್ನು ಜನರಲ್ ಸೈನ್ಸ್ ಇದಕ್ಕೆ ಲೂಸೆಂಟ್ಸ್ ಜನರಲ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಇನ್ನು NCERT ಸೈನ್ಸ್ ಕ್ಲಾಸ್ 6 to 10th ಈ ಬುಕ್ಗಳನ್ನ ರೆಫರ್ ಮಾಡ್ಬೋದು. ಇನ್ನು ಎಕ್ಸಾಂಪುರ್ ಸೈನ್ಸ್ ಕ್ಲಾಸಸ್, ರೈಲ್ವೆ ಟೆಕ್ನಿಷಿಯನ್ ಈ ಥರ ಸಪ್ರೇಟ್ ಕ್ಲಾಸಸ್ನ ಮಾಡಿದರೆ ಯೂಟ್ಯೂಬಲ್ಲಿ ನೀವು ನೋಡ್ಬೋದು. ಇನ್ನು ಅಡ್ಡಾ 247 ಜನರಲ್ ಸೈನ್ಸ್ ಯೂಟ್ಯೂಬ್ ಪ್ಲೇ ಲಿಸ್ಟ್ನ ನೀವು ನೋಡ್ಬೋದು ಇದೆಲ್ಲ ಪ್ರಿಪೇರ್ ಆಗೋಕ್ಕೆ. ಇನ್ನು ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೈರ್ಸ್ ಅದಕ್ಕೆ ಲೂಸೆಂಟ್ಸ್ ಜನರಲ್ ನಾಲೆಡ್ಜ್ ಲೇಟೆಸ್ಟ್ ಅಡಿಷನ್ನ ತಗೊಳ್ಳಿ. ಇನ್ನು ಅಡ್ಡಾ 247 ಕರೆಂಟ್ ಅಫೈರ್ಸ್ನ ಡೈಲಿ ಸೆಷನ್ಗಳನ್ನ ನೋಡಿ. ಇನ್ನು ಟ್ರೇಡ್ ಮತ್ತು ITI ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಆದರೆ ನೀವು ಯಾವುದನ್ನ ಓದ್ತಿರ್ತೀರಲ್ಲ ಅದೇ ಬುಕ್ಗಳನ್ನ ಓದ್ಕೊಳ್ಳಿ, ಅದೇ ಯೂಸ್ಫುಲ್ ಆಗುತ್ತೆ. ಇನ್ನು ಭರತ್ ಸ್ಕಿಲ್ಸ್ ಯೂಟ್ಯೂಬ್ ಚಾನಲ್ನ ನೀವು ನೋಡ್ಬೋದು. ಅದಕ್ಕೆಲ್ಲ ಇದು ಕೂಡ ಹಂಗೇ ಇದೆಲ್ಲ ನೋಡ್ಬಿಟ್ಟೇ ನಾನು ಈ ಲಿಸ್ಟ್ನ ಮಾಡಿರೋದು. ಇನ್ನು ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಜುಲೈಯಲ್ಲಿ ಅಪ್ಲಿಕೇಶನ್ನ ಬಿಟ್ಟಿದ್ರು, ಬಟ್ ಎಕ್ಸಾಮ್ ಮಾಡಿದ್ದು ಮಾರ್ಚ್ 2026. ಬಟ್ ಈ ವರ್ಷ ಗೊತ್ತಿಲ್ಲ ಇದೇ ಥರ 2027 ಎಕ್ಸಾಮ್ ಮಾಡ್ತಾರೋ ಅಥವಾ ಬೇಗ ಎಕ್ಸಾಮ್ ಮಾಡ್ತಾರೋ. ಎಕ್ಸಾಂಪಲ್ ಒಂದು 3 months ಟೈಮ್ ಇದೆ ಆ ಥರ ಅಂದ್ಕೊಂಡ್ರೆ ಲೈಕ್ ಯಾವ ರೀತಿ ಪ್ರಿಪೇರ್ ಆಗೋದು ಅಂತ ಒಂದು ಲಾಸ್ಟ್ ಟಿಪ್ನ ಹೇಳ್ತೀನಿ. ಫಸ್ಟ್ನೇ ಮಂತಲ್ಲಿ ಕಾನ್ಸೆಪ್ಟ್ನ ಬಿಲ್ಡ್ ಮಾಡ್ಕೊಳ್ಳಿ, ಲೈಕ್ ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್, ಜನರಲ್ ಸೈನ್ಸಲ್ಲಿ ನಂಬರ್ ಸಿಸ್ಟಮ್, ಆಲ್ಜಿಬ್ರಾ, ಮ್ಯಾಥ್ಸಲ್ಲಿ, ಇನ್ನು ಅನಾಲಜಿಸ್ ಆ್ಯಂಡ್ ಕೋಡಿಂಗ್, ಡಿಕೋಡಿಂಗ್ ಎಲ್ಲ ರೀಸನಿಂಗಲ್ಲಿ ಇವನ್ನೆಲ್ಲ ಓದ್ಕೊಳ್ಳಿ. ಇನ್ನು ಸೆಕೆಂಡ್ ಮಂತಲ್ಲಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ. ಇದರಲ್ಲಿ ಲೈಕ್ ಬೇಸಿಕ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಇದನ್ನೆಲ್ಲ ಕವರ್ ಮಾಡ್ಕೊಳ್ಳಿ. ಇದೆಲ್ಲ ಲೈಕ್ ಈಗಲೇ ರೀಸೆಂಟಾಗಿ ಓದಿರ್ತೀರ, ಸೊ ಅದು ಈಸಿಯಾಗಿ ಕವರ್ ಮಾಡ್ಬೋದು. ಬಟ್ ಫಸ್ಟ್ ಮಂತಲ್ಲಿ ನೀವು ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನೆಲ್ಲ ಕಲ್ತ್ಕೊಂಡು ಸೆಕೆಂಡ್ ಮಂತಲ್ಲಿ ಸ್ವಲ್ಪ ಇವಾಗ ರೀಸೆಂಟಾಗಿ ಓದಿರ್ತೀರಲ್ಲ ಅವನ್ನ ಕವರ್ ಮಾಡ್ಕೊಳ್ಳಿ. ಹಾಗೆ ಡೈಲಿ ಒಂದು 2 ರಿಂದ 3 ಕ್ವಿಝಸ್ನ ಅಟೆಂಡ್ ಮಾಡಿ. ಏನಾದ್ರು ಆನ್ಲೈನ್ ರಿಸೋರ್ಸ್ಗಳಲ್ಲಿದ್ದರೆ ಅಲ್ಲಿ ಇದು ಮಾಡಿ, ಇಲ್ಲಾಂದರೆ ChatGPTಗೆ ಹೋಗ್ಬಿಟ್ಟು ಜಸ್ಟ್ ಒಂದು ಪ್ರಾಂಪ್ಟ್ ಕೊಡಿ, ಲೈಕ್ ಗಿವ್ ಮೀ 5 questions ಟು ಟೆಸ್ಟ್ ಮೈ ನಾಲೆಡ್ಜ್ ಅಬೌಟ್ ದೀಸ್ ಸಬ್ಜೆಕ್ಟ್ಸ್, ಲೈಕ್ ಅಥವಾ ಐ ಆಮ್ ಪ್ರಿಪೇರಿಂಗ್ ಫಾರ್ ಟೆಕ್ನಿಷಿಯನ್ ಗ್ರೇಡ್ 3 ಎಕ್ಸಾಮ್, ಸೊ ಗಿವ್ 5 questions ಡೈಲಿ, ಲೈಕ್ ಈ ಥರ ಏನಾದರೂ ChatGPTಯಲ್ಲಿ ಕೊಡಿ. ಅದು ಕ್ವಶನ್ಸ್ ಕೇಳುತ್ತೆ, ಅದಕ್ಕೆ ಆನ್ಸರ್ ಮಾಡಿ ನಿಮ್ಮ ನಾಲೆಡ್ಜನ್ನ ಟೆಸ್ಟ್ ಮಾಡ್ಕೋಬೋದು. ಇನ್ನು 3ನೇ ತಿಂಗಳಲ್ಲಿ ಫುಲ್ ಲೆಂತ್ ಮಾಕ್ ಟೆಸ್ಟ್ಗಳನ್ನ ಕೊಡಿ. ಯಾಕೆಂದರೆ ನಿಮಗೆ ನಾಲೆಡ್ಜ್ ಇದ್ರೆ ಅಷ್ಟೇ ಸಾಕಾಗಲ್ಲ, 90 ನಿಮಿಷದಲ್ಲಿ 100 ಕ್ವಶನ್ ಅಟೆಂಡ್ ಮಾಡಬೇಕಿರುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ನೂ ಕೂಡ ನೀವು ಕಲಿಬೇಕಿರುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ಲಾಸ್ಟ್ ವೀಕಲ್ಲಿ ಹಿಂದಿನ ವರ್ಷದ್ದು ಲೈಕ್ ಒಂದು 5-6 ವರ್ಷದ್ದು ಕ್ವಶನ್ ಪೇಪರ್ಗಳು ಇವನ್ನೆಲ್ಲ ಸಾಲ್ವ್ ಮಾಡಿ. ಯಾಕೆಂದರೆ ಆಗ ನಿಮಗೊಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಎಕ್ಸಾಮ್ ಯಾವ ಲೆವೆಲಲ್ಲಿ ಇರುತ್ತೆ ಆ ಥರ ಎಲ್ಲ. ಸೊ ಈ ರೀತಿ ಪ್ರಿಪೇರ್ ಆಗಿಬಿಟ್ಟು ನೀವು ಈಸಿಯಾಗಿ ಇದನ್ನ ಕ್ರ್ಯಾಕ್ನ ಮಾಡ್ಬೋದು. ಇನ್ನು ಇದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ನೋಡೋದಾದರೆ ಲೈವ್ ಫೋಟೋಗ್ರಾಫು, ಸಿಗ್ನೇಚರ್, ಮತ್ತು ಏಜ್ ಪ್ರೂಫ್ ಆಗಿರ್ಬೋದು, ಎಜುಕೇಷನ್ ಕ್ವಾಲಿಫಿಕೇಷನ್, SC/ST ಸರ್ಟಿಫಿಕೇಟ್, OBC ಸರ್ಟಿಫಿಕೇಟ್, EWS ಸರ್ಟಿಫಿಕೇಟ್, PWD ಸರ್ಟಿಫಿಕೇಟ್. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನಿಸ್ತು ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವರು ಏನಾದರೂ ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ ಅಥವಾ ಅಪ್ಲೈ ಮಾಡಿದರೆ ಪ್ರಿಪೇರ್ ಆಗೋಕ್ಕೆ ಯೂಸ್ ಆಗ್ಬೋದು. ಥ್ಯಾಂಕ್ ಯು.